ಇದು ಪಿತೃಪಕ್ಷದ ಕುರಿತಾದ ಒಂದು ಕಿರುನೋಟ. ನಮ್ಮ ಹಿರಿಯರನ್ನ ನೆನಪಿಸಿಕೊಳ್ಳೋ ಈ 15 ದಿನಗಳ ಆಚರಣೆ ಅಂದ್ರೆ ಪಿತೃಪಕ್ಷ, ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಲ್ವಾ? ಇದು ನಮ್ಮ ಮೂಲ, ನಮ್ಮ ಪಿತೃಗಳಿಗೆ ನಾವು ತೋರಿಸಬೇಕಾದ ಕೃತಜ್ಞತೆಯ ಸಮಯ. ಮೊದಲನೆಯದಾಗಿ ಪಿತೃಪಕ್ಷ ಅಂದ್ರೆ ಏನು, ಯಾಕೆ ಇದು ಇಷ್ಟು ಮುಖ್ಯ ನೋಡಿ. ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುತ್ತೆ. ಒಂದು 15 ದಿನಗಳ ಕಾಲ ನಮ್ಮ ಇವತ್ತಿನ ಸ್ಥಿತಿಗೆ ಕಾರಣರಾದ ನಮ್ಮನ್ನ ಗಲಿದ ಹಿರಿಯರಿಗೆ ಅಂದ್ರೆ ಪಿತೃಗಳಿಗೆ ಥ್ಯಾಂಕ್ಸ್ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಳ್ಳಕ್ಕೆ ಮತ್ತೆ ಮುಖ್ಯವಾಗಿ ಆ ಪಿತೃಋಣ ತೀರ್ಸೋಕೆ ಅಂತ ಮೀಸಲಿಟ್ಟಿರೋ ಸಮಯ. ಎರಡನೆಯದಾಗಿ ಆಚರಣೆ ಹೇಗೆ, ಮುಖ್ಯವಾಗಿ ಶ್ರಾದ್ದ ಮಾಡ್ತಾರೆ. ಶ್ರಾದ್ದ ಅಂದ್ರೆ ತುಂಬಾ ಶ್ರದ್ಧೆಯಿಂದ ಮಾಡೋದು. ಇದರಲ್ಲಿ ಸಾಮಾನ್ಯವಾಗಿ ತರ್ಪಣ ಅಂದ್ರೆ ಎಳ್ಳು ನೀರ್ ಕೊಡೋದು ಮತ್ತೆ ಪಿಂಡ ಪ್ರದಾನ ಅನ್ನದ ಉಂಡೆ ಅರ್ಪಿಸೋದು ಇರುತ್ತೆ. ಆದ್ರೆ ನೆನ್ಪಿಟ್ಕೊಡಿ, ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಭಾವನೆ, ನಿಮ್ಮ ಶ್ರದ್ಧೆ. ಒಂದು ವೇಳೆ ಹೀಗೆಲ್ಲ ಮಾಡೋಕೆ ಆಗ್ಲಿಲ್ಲ ಅಂದ್ರೂ ಸುಮ್ನೆ ಹಿರಿಯರನ್ನ ನೆನ್ಸ್ಕೊಂಡು ಏನಾದ್ರೂ ದಾನ ಮಾಡಿದ್ರೆ ಅಥವಾ ಗೋಸೇವೆ ಮಾಡಿದ್ರೆ ಅದು ಅಷ್ಟೇ ಒಳ್ಳೇದು. ಕೊನೆಯದಾಗಿ ಇದರ ಮಹತ್ವ ಏನು ಗೊತ್ತಾ? ನಂಬಿಕೆಗಳ ಪ್ರಕಾರ ಈ ಪಿತೃ ಕಾರ್ಯವನ್ನ ಶ್ರದ್ಧೆಯಿಂದ ಮಾಡೋದು ದೇವರ ಪೂಜೆಗಿಂತನೂ ದೊಡ್ಡದು ಅಂತಾರೆ. ಇದನ್ನ ಮಾಡದೇ ಇದ್ರೆ ಪಿತೃದೋಷ ಬರುತ್ತೆ, ಜೀವನದಲ್ಲಿ ಮದುವೆ, ಮಕ್ಕಳು, ದುಡ್ಡು ಕಾಸು, ನೆಮ್ಮದಿ ಹೀಗೆ ಪಲ ವಿಷಯಗಳಲ್ಲಿ ಸಮಸ್ಯೆಗಳು ಬರ್ಬೋದು ಅಂತ ಒಂದು ನಂಬಿಕೆ. ಬಹುಶಃ ಇದು ನಮಗೂ ನಮ್ಮ ಹಿರಿಯರಿಗೂ ಇರೋ ಆ ಒಂದು ಕೊಂಡಿ ಸ್ವಲ್ಪ ವೀಕ್ ಆಗೋದ್ರ ಸಂಕೇತ ಇರ್ಬೋದು ಅಲ್ವಾ? ಶ್ರದ್ಧೆಯಿಂದ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೇದಾಗತ್ತೆ, ಹಿರಿಯರ ಆಶೀರ್ವಾದ ಗ್ಯಾರಂಟಿ. ಮಹಾಲಯ ಅಮಾವಾಸ್ಯೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ದಿನ. ಒಟ್ಟಾರೆ ಹೇಳೋದಾದ್ರೆ ಪಿತೃಪಕ್ಷ ಅನ್ನೋದು ನಮ್ಮ ಪೂರ್ವಜರ ಜೊತೆಗಿನ ನಮ್ಮ ಬಾಂಧವ್ಯವನ್ನ ಗೌರವಿಸೋಕೆ, ನಮ್ಮ ಮೂಲವನ್ನ ನೆನ್ಪಿಸ್ಕೊಳ್ಳೋಕೆ ಇರೋ ಒಂದು ತುಂಬಾ ಅರ್ಥಪೂರ್ಣವಾದ ಆಚರಣೆ.